ಹಾಯ್ ಹಲೋ ನಮಸ್ಕಾರ. ವಿಜಯ ಅಡುಗೆ ಮನೆಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ನೋಡಿ, 1 ಕಪ್ಪು ಕೊಬ್ಬರಿ ಎಲ್ಲ ಸಣ್ಣ ಉರಿಲಿ ಮೀಡಿಯಮ್ ಉರಿ ಮಾಡಿಕೊಂಡು ಎಲ್ಲ ಕೆಂಪಾಗೋ ಥರ ಹುರ್ಕೊಳ್ಳೋಣ. ನೋಡಿ ಹುರ್ಗಡ್ಲೆ ಕೊಡ್ತಾಯಿದ್ದೀನಿ 1 ಕಪ್ಪು. ಹುರ್ಕೋಬೇಕು, ಮೀಡಿಯಮ್ ಉರಿ ಇರಲಿ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೆಂಪಾಗಲಿ. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ತೊಗೊಳ್ಳಿ. ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿ ಹುರ್ಕೋಬೇಕು. ಎಷ್ಟೋ ಸಣ್ಣ ಉರಿ ಚೆನ್ನಾಗಿ ಹುರಿದು ಅದು ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಬೇವು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಮೀಡಿಯಮ್ ಸಣ್ಣ ಉರಿಲ ಇರಲಿ. ಉರಿಯಿಂದ ಸಣ್ಣ ಉರಿಲ ಹುರ್ಕೊಳ್ಳೋಣ. ತುಂಬ ಚೆನ್ನಾಗಿ ರೊಟ್ಟಿ ಚಪಾತಿ ಅನ್ನ ಜೊತೆಗೆಲ್ಲ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ ಟೈಮ್ಗಳಲ್ಲೆಲ್ಲ ಈಸಿ ಇರುತ್ತೆ ಮಾಡಿಕೊಂಡು. ಸಣ್ಣ ಉರಿ ಇಟ್ಕೊಂಡು ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ಅಷ್ಟು, ಸ್ವಲ್ಪ ಬೆಲ್ಲ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಓಕೆನಾ? ಎಲ್ಲ ಆಗಿದೆ ನೋಡಿ. ತಣ್ಣಗಾದರೆ ಪಲಾವ್ ಮಾಡ್ಕೋಬೋದು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆಗೆ ಆರಿಟ್ಕೊಳ್ತಾ ಇದ್ದೀನಿ ನೋಡಿ. ಪ್ಲೇಟಲ್ಲಿ ಆರಿಟ್ಕೊ